ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಐ ರ್ಯಾನ್ ಮೈ ಫಸ್ಟ್ ಎವರ್ 5K ರನ್ ಆನ್ March 8th ಆನ್ ವುಮೆನ್ಸ್ ಡೇ. ಐ ನೋ ಇಟ್ಸ್ ಬೀನ್ ಆಲ್ಮೋಸ್ಟ್ 2 months now. ಬಟ್ ಹವೆವರ್ ಐ ಹ್ಯಾಡ್ ವ್ಲಾಗ್ಡ್ ಎವ್ರಿಥಿಂಗ್. ನಾನೆಲ್ಲನೂ ರೆಕಾರ್ಡ್ ಮಾಡಿದ್ದೆ. ಹಿಯರ್ಸ್ ಮೀ ಪೋಸ್ಟಿಂಗ್ ಇಟ್. ಯೂಟ್ಯೂಬ್ಗೆ ಹಾಕ್ತೀನಿ ಇದನ್ನ. ನೀನು ಬಟ್ಟೆ ಹಾಕಿಲ್ದಾರಲ್ವ ನೋಡಿ ಚೆಸ್ಟ್ ಹೆಂಗಲ್ಲ ಆಡ್ತದೆ. ಹಾರ್ಟ್ ಅಟ್ಯಾಕ್ ಆಯ್ತು. ರನ್ ಇದ್ದಿದ್ದು ವುಮೆನ್ಸ್ ಡೇ ದಿನ ಆನ್ March 8th. March 7th ಹಿಂದಿನ ದಿನ, ದಟ್ ಈಸ್ ಸ್ಯಾಟರ್ಡೇ, ನಾವು ಹೋಗಿ ಗುಡೀಸ್ ಕಲೆಕ್ಟ್ ಮಾಡಬೇಕಿತ್ತು. ಸೊ ದಟ್ ಈಸ್ ವೇರ್ ಐ ಆಮ್ ಗೋಯಿಂಗ್ ರೈಟ್ ನಾವು. ಇವೆಂಟ್ ಇದ್ದಿದ್ದು ರಾಜಾಜಿನಗರ್ ಒರಾಯನ್ ಮಾಲಲ್ಲಿ. ಆ್ಯಂಡ್ ಅಲ್ಲಿ ಗುಡೀಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಸ್ಟಾಲ್ಸ್ ಹಾಕಿದ್ರು. ಗುಡೀಸ್ ಹಾಯ್ ಫ್ರೆಂಡ್ಸ್. ನಮ್ದು ಬ್ಯಾಗ್ ನಮ್ಮ ಗುಡೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಅದರೊಳಗೆ ಟೀ ಶರ್ಟು, ನಮ್ಮ ಬಿಬ್ ಆ್ಯಂಡ್ ಬಾಡಿ ಲೋಷನ್, ಪ್ರೋಟೀನ್ ಬಾರ್ ಆ್ಯಂಡ್ ಫ್ಯೂ ಕೂಪನ್ಸ್ ಕೊಟ್ಟಿದ್ರು. ಆ್ಯಂಡ್ ದಿಸ್ ವಾಸ್ ನೆವರ್ ಮೈ ಐಡಿಯಾ. ನಾನು ಯಾವತ್ತು 5K ರನ್ ಅಥವಾ ಎನಿ ರನ್ ಓಡೇ ಇಲ್ಲ. ಇಟ್ ವಾಸ್ ಮೈ ಫ್ರೆಂಡ್ಸ್ ಐಡಿಯಾ. ಶಿ ವಾಂಟೆಡ್ ಟು ಗೋ ಆ್ಯಂಡ್ ಐ ಜಸ್ಟ್ ಜಾಯಿಂಡ್ ಹರ್. ಇದು ನನ್ನ ಫಸ್ಟ್ ರನ್ ಆಫ್ಟರ್ ಮೈ ಇಂಜುರಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಮ್ಮ ಗುಡೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಇತ್ತು ಅಂದ್ಬಿಟ್ಟು ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದ್ವಿ ಟು ಹ್ಯಾವ್ ದಿಸ್. ಆರ್ ಶುಡ್ ಐ ಸೇ ಮಂಗೋಲಿಯಾ, ಲೈಕ್ ಎವ್ರಿಬಡಿ ಎಲ್ಸ್. ಯೂಶ್ವಲಿ ಫಸ್ಟ್ ಟೈಮ್ ಹೇಳೋರು ಮಿಸ್ಪ್ರೊನೌನ್ಸ್ ಮಾಡ್ತಿರ್ತಾರೆ. ಸೊ ದಟ್ಸ್ ದ ಜೋಕ್. ಐ ಡೋಂಟ್ ನೋ ಇಫ್ ಯು ಗೆಟ್ ಇಟ್. ನಾನು ಈ 5K ರನ್ಗೆ ಯಾವುದೇ ರೀತಿ ಪ್ರಿಪ್ರೇಷನ್ಗಳು ಮಾಡ್ಕೊಂಡಿಲ್ಲ. ವಾಕ್ ಹೋಗಿಲ್ಲ, ರನ್ ಹೋಗಿಲ್ಲ, ಜಿಮ್ಗೆ ಹೋಗಿಲ್ಲ. ಡಿಸೆಂಬರ್ ಎಂಡಲ್ಲಿ ನಂಗೆ ಇಂಜುರಿ ಆಗಿದ್ದು. ಇನ್ನೂ ಜಿಮ್ ಕಡೆ ತಲೆ ಹಾಕಿಲ್ಲ. ಯಾವ ಧೈರ್ಯದ ಮೇಲೆ ಈ 5K ರನ್ನ ರಿಜಿಸ್ಟರ್ ಮಾಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾಳೆಗೆ ಪ್ರಿಪೇರ್ ಆಗೋಣ ಅಂತ ಇವತ್ತೇ ಸನ್ಸೆಟ್ ಜೊತೆ ವಾಕಿಂಗ್ ಮಾಡೋದಕ್ಕೆ ಸ್ಯಾಂಕಿ ಟ್ಯಾಂಕಿಗೆ ಬಂದೆ. ಹಲೋ, ಗುಡ್ ಮಾರ್ನಿಂಗ್. ಲೆಟ್ಸ್ ರನ್. ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ಎದ್ದು ರೆಡಿಯಾಗಿ ಫಿಟ್ ಚೆಕ್ ಮಾಡ್ಕೊತಾ ಇದ್ದೆ. ಹವರ್ ನನ್ನ ರನ್ ಇದ್ದಿದ್ದು 7:30ಗೆ. ಬಟ್ 6:30 ಒಳಗಡೆ ಅಲ್ಲಿರಿ ವಾರ್ಮಪ್ಗೆಲ್ಲ ಬೇಕು ಅಂತ ಇನ್ಫಾರ್ಮ್ ಮಾಡಿದರು. ಸೊ ಎನಿ ಹೌ ಹಿಯರ್ಸ್ ಮೈ ಫಿಟ್. ಬ್ಲ್ಯಾಕ್ ವೈಡ್ ಲೆಗ್ ಪ್ಯಾಂಟ್ ಆ್ಯಂಡ್ ಟೀ ಶರ್ಟ್ ಅವ್ರು ಕೊಟ್ಟಿದ್ದು. ಆ್ಯಂಡ್ ಐವ್ ಕ್ಯಾರಿಡ್ ಬ್ಯಾಗ್ ಆ್ಯಸ್ ವೆಲ್. ಅದರೊಳಗೆ ಪ್ರೋಟೀನ್ ಬಾರ್ ಅದು ಇದು ಎಲ್ಲ ಇಟ್ಕೊಂಡಿದ್ದೆ. ದಿಸ್ ಇಸ್ ಮೈ ಫಸ್ಟ್ ಮ್ಯಾರಥಾನ್ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. 5K ರನ್ನ ಮ್ಯಾರಥಾನ್ ಅಂದ್ಬಿಟ್ಟೆ ಕ್ಷಮಿಸಿ. ಐ ಆಮ್ ವೆರಿ ನ್ಯೂ ಟು ದಿಸ್. ನಾನು ಫಿಟ್ ಚೆಕ್ ಮಾಡಿಕೊಂಡು ರೆಡಿಯಾಗಿ ವಿಡಿಯೋಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೆಳಗ್ಗೆ ಆಗೋಯಿತು. ಹವರ್ 6:30ಗೆ ಅಲ್ಲಿ ಇರಬೇಕಿತ್ತು. ಇವಾಗ 6:22. ಐ ಆಮ್ ಲೀವಿಂಗ್ ನಾವು. ಈ ರನ್ನಿಂಗ್ ಈವೆಂಟಿಗೆ ಶುಗರ್ ಕಾಸ್ಮೆಟಿಕ್ಸ್ ಅವರು ಕೂಡ ಸ್ಪಾನ್ಸರ್ಶಿಪ್ಪಲ್ಲಿದ್ದರು. ಸೊ ಅವರು ಹೇಳಿದರು, ನೀವು ಬಂದರೆ ನಿಮಗೆ ಮೇಕ್ ಓವರ್ ಎಲ್ಲ ಮಾಡಿಕೊಡ್ತೀವಿ ಅಂತ. ಸೊ ನಾನೇನು ರೆಡಿ ಆಗಿರಲಿಲ್ಲ. ಮುಖದಲ್ಲಿ ಹಾಗೆ ಹೋಗಿದ್ದೆ ವಿತ್ ಜಸ್ಟ್ ಲಿಪ್ ಬಾಮ್ ಆ್ಯಂಡ್ ಸನ್ಸ್ಕ್ರೀನ್. ಸ್ವಲ್ಪ ಲೇಟ್ ಆಯ್ತೇನೋ ಅಂದ್ಕೊತಿದ್ರೆ ನಾನು ನನ್ನ ಫ್ರೆಂಡ್ಗಿಂತ ಮುಂಚೆನೇ ರೀಚ್ ಆಗಿದೆ. ಆ್ಯಂಡ್ ನನ್ನ ರನ್ನು 7 o'clock ಇದ್ದಿದ್ದು 5K ರನ್. ಆಲ್ರೆಡಿ ಅಲ್ಲಿ 10K ರನ್ ರಿಜಿಸ್ಟರ್ ಮಾಡಿದ ಹುಡುಗಿರೆಲ್ಲ ಓಡ್ತಾಯಿದ್ರು. You guys gonna move the same. You're gonna be mirroring us. Alright? So if you move this way, you guys will 10 minutes into warm up and I was already sweating. energy. ಶುಗರ್ ಕಾಸ್ಮೆಟಿಕ್ಸ್ ಅವರು ಮೇಕ್ ಓವರ್ ಕೊಡ್ತೀವಿ ಅಂತ ಕಾಗಿ ಆರಿಸಿ ಜಸ್ಟ್ ಲಿಪ್ಸ್ಟಿಕ್ ಹಚ್ಚಿ ಕಳಿಸ್ಬಿಟ್ರು. ದಿಸ್ ಇಸ್ ಅ ಲಿಪ್ಸ್ಟಿಕ್ ದೇ ಗೇವ್ ಮೀ ಆ್ಯಂಡ್ ಐ ಆಮ್ ಶೋಯಿಂಗ್ ಇಟ್ ಹಿಯರ್ ದ ಶೇಡ್. ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಈ ರನ್ನು ಫುಲ್ ದೇವರ್ ಓನ್ಲಿ ವುಮೆನ್. ಆ್ಯಂಡ್ ಎನರ್ಜಿನೇ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಅಲ್ಲಿ. 10K ರನ್ನಲ್ಲಿ ಹೋಗಿರೋ ಹುಡುಗಿರು ಇನ್ನೂ ಮುಗಿಸಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಇನ್ನೂ ವಾರ್ಮಪ್ ಮಾಡಿಸ್ತಾನೆ ಇದ್ದರು. ಸುಮ್ಮನೆ ಕುತ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲಿ ಬಾಡಿ ಕೂಲ್ ಡೌನ್ ಆಗಿಬಿಡುತ್ತೆ ಅಂತ ಜಂಪ್ ಆದರೂ ಮಾಡ್ತೀರಿ ಅಂತ ಹೇಳ್ತಿದ್ರು.
ಫೈನಲಿ ನನ್ನ ರನ್ ಸ್ಟಾರ್ಟ್ ಆಯಿತು. ಈ ರನ್ನಲ್ಲಿ ಆ್ಯಕ್ಚುಲಿ ಅದಿತಿ ಪ್ರಭುದೇವ್ ಕೂಡ ಪಾರ್ಟಿಸಿಪೇಟ್ ಮಾಡಿದರು. ನೋಡಿ, we are running away from our problems. 10 minutes into the run. ನಾಯಿ ಥರ ಸ್ವೆಟ್ ಆಗ್ತಿದೆ. ಓ ಮೈ ಗಾಡ್. ಈ ರನ್ ಒರಾಯನ್ ಮಾಲ್ ಗೇಟ್ ಒಳಗಡೆನೇ ಇತ್ತು. ಇಟ್ ವಾಸ್ ಅರೌಂಡ್ WTC ಮತ್ತು ಪಾರ್ಕಿಂಗ್ ಅಂಡರ್ಗ್ರೌಂಡ್ ಅಲ್ಲೇ 2.5 ಕಿಲೋಮೀಟರ್ ಅಷ್ಟು ಮಾಡಿದರು. ಅದನ್ನು ಟ್ವೈಸ್ ಬರಬೇಕಿತ್ತು ಫಾರ್ 5 ಕಿಲೋಮೀಟರ್. ಸೊ ದಟ್ ವಾಸ್ ದ ಮ್ಯಾಪ್. Orion Mall. Let's run. Half of the time I'm spending in tying my lace. ಅದೆಂತ ಶೂ ಹಾಕೊಂಬಲ್ಲ. ಈ ರನ್ಗೆ ಅಂತಲೇ ಹೊಸ ಶೂ ಒಂದಿತ್ತು, ಅದನ್ನು ತೆಗೆದು ಹಾಕ್ಕೊಂಡು ಬಂದೆ. ಲೇಸ್ ಬಿಚ್ಚಿ ಬರ್ತಾಯಿದ್ದೆ. ಅದನ್ನು ಕಟ್ಕೊಳ್ಳೋ ಅಷ್ಟೊತ್ತಿಗೆ ಐ ವಾಸ್ ಲೆಫ್ಟ್ ಬಿಹೈಂಡ್ ಆ್ಯಂಡ್ ನನ್ನ ಜೊತೆಗೆ ಬಂದವರೆಲ್ಲ ದೇ ವರ್ ಅಹೆಡ್ ಆಫ್ ಮೀ. ಓಡಿ ಓಡಿ. 2.5K done in 20 minutes. ಆಮೇಲೆ ಸ್ವಲ್ಪ ಎಲೆಕ್ಟ್ರೋಲೈಟ್ ಬ್ರೇಕ್. ಫೈವ್ ಕೆ ರನ್ನ 5K ಸ್ಟೆಪ್ಸ್ ಅಂದ್ಕೊಂಡು ರಿಜಿಸ್ಟರ್ ಮಾಡಿದ ಹುಡುಗಿ ಕತೆ ನೋಡಿ. ಆ್ಯಕ್ಚುಲಿ 5K ಅಂದರೆ 5 ಕಿಲೋಮೀಟರ್ ಓಡಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ. 5K ಅಂದರೆ 5000 ಸ್ಟೆಪ್ಸ್ ನಡಿಬೇಕೇನೋ ಅಥವಾ ಓಡಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಪ್ರೀವಿಯಸ್ಲಿ 10K ಎಲ್ಲ ಮಾಡಿದ್ದೀನಿ, 10K ಸ್ಟೆಪ್ಸ್ ಎಲ್ಲ ಓಡಿದ್ದೀನಿ. ಇದೇನು ಮಹಾ ಅಂದ್ಕೊಂಡು ರಿಜಿಸ್ಟರ್ ಮಾಡಿದ್ದು. ಆಗ್ತಿಲ್ಲ. ಐ ಕಾಂಟ್. ಹಿಂದಿನ ದಿನವೇ ನನಗೆ ಗೊತ್ತಾಗಿದ್ದು. ನನ್ನ ಫ್ರೆಂಡ್ ಒಬ್ಬ ಹೇಳ್ದ 5 ಕಿಲೋಮೀಟರ್ ರನ್ ಅದು ಅಂತ. ಈ ರನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅಲ್ಲಿ ಇಲ್ಲಿ ಎಲೆಕ್ಟ್ರೋಲೈಟ್ ಬ್ರೇಕ್ ಕೂಡ ಇಟ್ಟಿದ್ರು ಆ್ಯಂಡ್ ವಾಟರ್ ಬ್ರೇಕ್ ಕೂಡ ಸಪ್ರೇಟಾಗಿತ್ತು. ನಂಗೆ ಹೊಟ್ಟೆ ಹಸಿತಾ ಇದೆ. ಊಟ ಬೇಕು. ಬ್ರೇಕ್ಫಾಸ್ಟ್ ತಿಂದಿಲ್ಲ, ಬಾಳೆಹಣ್ಣು ತಿಂದಿಲ್ಲ, ಪ್ರೋಟೀನ್ ಬಾರ್ ತಿಂದಿಲ್ಲ, ಏನೂ ತಿಂದಿಲ್ಲ. ಹಂಗೆ ಬಂದೆ ಜೋಶಲ್ಲಿ ಓಡೋಕ್ಕೆ. ನಾವು ಓಡ್ತಿರ್ಬೇಕಾದ್ರೆ ಸೈಡಲ್ಲಿ ನಮಗೆ ಎನ್ಕರೇಜ್ ಮಾಡೋಕ್ಕೆ ಅಂತಲೇ ತುಂಬ ಜನ ನಿಂತ್ಕೊಂಡು ಚೇರ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಫೋಟೋಗ್ರಫರ್ಸ್ ಕೂಡ ಇದ್ದರು ನಾವು ಓಡ್ತಿರೋದನ್ನ ಫೋಟೋಸ್ ತೆಗೆಯೋದಕ್ಕೆ, ಕ್ಯಾಂಡಿಡ್ ಪಿಕ್ಚರ್ಸ್ ಅಂತ. ಆ್ಯಕ್ಚುಲಿ ಈ ಥರ ಓಡಬೇಕಾದ್ರೆ ನನಗೆ ಅನಿಸಿದ್ದು ಫಸ್ಟ್ ಹಾಫ್ ಹೆಂಗೋ ಬೇಗ ಹೊರಟೋಯ್ತು, ಜೋಶಲ್ಲಿದ್ದೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಮುಗೀತಾನೇ ಇಲ್ಲ ಅನಿಸ್ತಾಯಿತ್ತು. 2.5 ಕಿಲೋಮೀಟರ್ ಓಡಿದ್ಮೇಲೆ ಇಟ್ ವಾಸ್ ಫೀಲಿಂಗ್ ಲೈಕ್ ಫಾರ್ ಎವರ್. ಒಂದು ಅರ್ಧ ಕಿಲೋಮೀಟರ್ ಇದೆ, ಇನ್ನು ನಿಲ್ಸತ್ತೆ ಬೇಡ. ಫಿನಿಶ್ ಲೈನ್ ನಿಲ್ಸೋಣ. ಒರೆಸೆ. What did I tell you? I'm about to complete my first 5K. Yeah. Finally, when I was about to complete my first ever 5K run, the excitement was at the peak. ಆ್ಯಂಡ್ ಪೆಲ್ವಿಕ್ ಬೋನಿಂದ ಕೆಳಗಡೆ ನನಗೇನು ಫೀಲೇ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಐ ಹ್ಯಾಡ್ ಲಾಸ್ಟ್ ಸ್ಟ್ರೆಂತ್ ಎವ್ರಿವೇರ್ ಆ್ಯಂಡ್ ಹೊಟ್ಟೆ ಕೂಡ ಹಸ್ದು ಸ್ಟಾಪಾಗಿ ಹೋಗಿತ್ತು. ಆ್ಯಂಡ್ ಫೈನಲಿ ಹಿಯರ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಫಸ್ಟ್ 5K ರನ್ ಆ್ಯಂಡ್ ಹಿಯರ್ ಐ ಆಮ್ ರಿಸೀವಿಂಗ್ ಮೈ ಮೆಡಲ್, ಮೈ ಫಸ್ಟ್ ಎವರ್ ಮೆಡಲ್. Us with the flag off. All the 2.5K runners, please join us right near the ready line. And also 5K runners, if you're done. ಮೆಡಲ್ ಇಸ್ಕೊಂಡ್ವಿ, ಬ್ರೇಕ್ಫಾಸ್ಟ್ ಇಸ್ಕೊಂಡ್ವಿ ಆ್ಯಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಪೋಸ್ಟರ್ಸ್ ಇಟ್ಟಿದ್ರು. ಅದ್ರ ಮುಂದೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಆ್ಯಂಡ್ ದೆನ್ ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು. ವಿ ವರ್ ಜಸ್ಟ್ ಜಾಮಿಂಗ್ ಟು ದಟ್. ಇವರೇ ಈ ಸಿಸ್ಟ್ರಾ ರನ್ನ ವಿನ್ನರ್ಸ್. The first one, I think she completed in 23 minutes, if I'm not wrong. I don't remember much from that day. Chundama has won this the second time, guys. She's won the first place, second time. A big round of applause to you, madam. What's your name? Big round of applause to Bhargavi, madam, for running this with her daughter. That's amazing. That's what this community. ನಮ್ಮ ಕಾಲೇಜ್ ಗುಡೀಸ್. ಅಯ್ಯೋ ಒಂದು ನಿಮಿಷ. Yeah, we got lipstick, bro.
ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಗೆ ಶುಗರ್ ಲಿಪ್ಸ್ಟಿಕ್ಸ್ ಫ್ರೀಯಾಗಿ ಕೊಟ್ಟರು ಆ್ಯಂಡ್ ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್. ಇದರಲ್ಲಿ ಒಂದು ವೆಜ್ ಪಫ್, ಕೇಕ್ ಮತ್ತು ಒಂದು ಚಿಕ್ಕ ಚಾಕ್ಲೇಟ್ ಇತ್ತು. ಇದು ನನ್ನ ಯಾವ ಪಾರ್ಟ್ ಆಫ್ ಹೊಟ್ಟೆಗೂ ಸಾಕಾಗಲಿಲ್ಲ. ಆಮೇಲೆ ಇದೆಲ್ಲ ಮಾಡೋಕ್ಕೆ ನನಗೆ ಎಲ್ಲಿಂದ ಎನರ್ಜಿ ಇತ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಮೇ ಬಿ ಅಡ್ಲಿನ್ ರಶ್ ಅನಿಸುತ್ತೆ. ಆ್ಯಂಡ್ ದೆನ್ ಸ್ವಲ್ಪ DJ ಇತ್ತು, ಕುಣಿದ್ವಿ ಚೆನ್ನಾಗಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಕಾಂಟೆಂಟ್ ಬೇಕು ಅಂತ ಒಂದು ರೀಲ್ ಕೂಡ ಮಾಡಿದ್ವಿ. ನಮಗೆ ಎಲ್ಲಿತ್ತು ಎನರ್ಜಿ ಅಂತ ಗೊತ್ತಿಲ್ಲ. ಅಷ್ಟೆಲ್ಲ ಓಡುವಾಗಲೂ ಅಷ್ಟು ಸುಸ್ತಾಗ್ತಿತ್ತು. ಟಿಫನ್ ಬೇರೆ ಮಾಡಿರಲಿಲ್ಲ, ಅವ್ರು ಕೊಟ್ಟಿದ್ದು ಟಿಫನ್ನೂ ಸಾಕಾಗಲಿಲ್ಲ. ಆ್ಯಂಡ್ ದೆನ್ ವಿ ಹ್ಯಾಡ್ ಸೋ ಮಚ್ ಎನರ್ಜಿ ಫಾರ್ ಡ್ಯಾನ್ಸ್. ಐ ಡೋಂಟ್ ನೋ ಹೌ, ಜಸ್ಟ್ ಡಾನ್ಸರ್ಸ್ ಥಿಂಗ್ಸ್ ಅನಿಸುತ್ತೆ. ಬಟ್ ಹವರ್ ಇದಾಗಿತ್ತು ನನ್ನ 5K ರನ್. ಆ್ಯಂಡ್ ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್, ಐ ಗೆಸ್. ಅಂಟಿಲ್ ದೆನ್, ಬೈ ಬಾಯ್, ಟೇಕ್ ಕೇರ್, ಸಿ ಯು.